ಸ್ವತಃ ಯಾರು ಹೇಳಿದ್ರು? ಯೇಸುವೇ ಹೇಳಿದ. ಸ್ವರ್ಗ ಒಂದಿದೆ, ನರ್ಕ ಒಂದಿದೆ, ಸ್ವತಃ ಯೇಸುವೇ ಹೇಳಿದ್ರು. ಪ್ರಿಯ ಸ್ನೇಹಿತರೆ, ಯೇಸುವನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಯೇಸು ಯಾಕೆ ತಂದೆಯಾದ ಯೇಸುನ ಯಾಕೆ ಕಳಿಸಿದ್ರು? ಆತನ ಮುಖಾಂತರ ನಾವೆಲ್ಲರೂ ನಿತ್ಯ ಜೀವವನ್ನು ಪಡಿಬೇಕಂತ ಕೊಟ್ಟರು. ಕ್ರಿಸ್ಮಸ್ ಅಂತ. ಏನ್ ಕ್ರಿಸ್ಮಸ್ ಅಂದ್ರೆ? ಯೇಸು ಯಾಕೆ ಹುಟ್ಟಿದ? ನನಗೂ ಮತ್ತು ನಿನಗೂ ನಿತ್ಯ ಜೀವ ಕೊಡೋದಕ್ಕಾಗಿ. ನಾವೇನು ಅನ್ಕೊಂಡಿವಿ? ಭೂಮಿ ಮೇಲೆ ಸ್ವಲ್ಪ ಕಾಲ ಚೆನ್ನಾಗಿದ್ರೆ ಸಾಕಪ್ಪ, ಸ್ವಲ್ಪ ಈಗಿನ ಕಣ್ಣೀರು ತೊಳೆದ್ರೆ ಸಾಕಪ್ಪ, ಈಗ ಸ್ವಲ್ಪ ಸಮಾಧಾನ ಆದ್ರೆ ಸಾಕಪ್ಪ. ಇದು ನಮ್ಮ ಮನಸ್ಥಿತಿ. ಅದಕ್ಕಲ್ಲ, ಅದಕ್ಕಿಂತ ದೊಡ್ಡದನ್ನೇ ಕೊಡೋದಕ್ಕೆ ದೇವರು ತೀರ್ಮಾನಿಸಿದ ಯೇಸುವಿನ ಮುಖಾಂತರ. ಅದು ಯಾವುದು? ನಿತ್ಯ ಜೀವ. ನಿತ್ಯ ಜೀವ. ಮತ್ತಾಯ ಸುವಾರ್ತೆ 1:21 ಹೇಳ್ತದೆ, ಯೇಸು ಅಂತ ಹೆಸರಿಡಬೇಕು. ಯಾಕೆ? ಆತನೇ ತನ್ನ ಜನರನ್ನ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಯೇಸು ಯಾಕೆ ಬಂದ? ನಮ್ಮನ್ನ ಪಾಪಗಳಿಂದ ಬಿಡಿಸುವುದಕ್ಕಾಗಿ ಬಂದ. ಯೇಸು ಯಾಕೆ ಬಂದರಿ? ನಮ್ಮ ಪಾಪಗಳನ್ನ ಬಿಡಿಸೋದಕ್ಕೆ ಬಂದ. ಪಾಪಗಳು ಬಿಡಿಸಿದ್ರೆ ಏನಾಗುತ್ತೆ? ಯಾವನ ಪಾಪ ಪರಿಹಾರವಾಗಿದೆ ಅವನು ಧನ್ಯನು. ಕೀರ್ತನೆ 32:1 ಯೇಸು ಯಾಕೆ ಹುಟ್ಟಿದ? ಯೇಸು ಯಾಕೆ ಹುಟ್ಟಿದ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ. ಎಫೆಸ ಬರೆದ ಪತ್ರಿಕೆ 2:5 ಪಾಪದ ಪಾಲಿಗೆ ಸತ್ತವರಾದ ನಮ್ಮನ್ನು ಆತನು ಸಹ ಬದುಕಿಸಿದನು. ಯೇಸು ಯಾಕೆ? ನಾವೆಲ್ಲರೂ ಪಾಪದ ಪಾಲಿಗೆ ಸತ್ತವರಾಗಿದ್ವಿ. ನಾವೆಲ್ಲರೂ ಪಾಪದ ಪಾಲಿಗೆ ದಾಸರಾಗಿದ್ವಿ. ನಾವು ಪಾಪಕ್ಕೆ ದಾಸತ್ವದಲ್ಲಿದ್ವಿ. ಅದರ ಪಾಲಿಗೆ ಅದಕ್ಕಾಗಿ ಸತ್ತವಾಗಿದ್ದೀವಿ. ನಾವು ಪಾಪದ ಪಾಲಿಗೆ ಸತ್ತವರಾದ ನಮ್ಮನ್ನ ಬದುಕಿಸುವುದಕ್ಕಾಗಿ ಯೇಸು ಬಂದ ಈ ಲೋಕಕ್ಕೆ. ಪಾಪವನ್ನು ಬಿಡಿಸುವುದಕ್ಕಾಗಿ ಯೇಸು ಲೋಕಕ್ಕೆ ಬಂದ. ನಮ್ಮನ್ನ ನಿತ್ಯ ಜೀವ ಕೊಡುವುದಕ್ಕಾಗಿ ಯೇಸುವಿಗೆ ಬಂದ. ಇನ್ನ ಏನ್ ಕೊಡಕ್ ಬಂದ? ಇಗೋ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೀನಿ. ಅದು ಲೋಕ ಕೊಡುವ ರೀತಿಯಲ್ಲ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ. ಏನ್ ಕೊಡಕ್ ಬಂದ ಯೇಸು ಭೂಲೋಕದಲ್ಲಿ? ಶಾಂತಿ. ದ ಪೀಸ್. ಭೂಮಿ ಮೇಲೆ ಏನಿಲ್ಲ, ಮನುಷ್ಯರ ಮಧ್ಯದಲ್ಲಿ ಸಮಾಧಾನನೇ ಇಲ್ಲ. ಯೇಸು ನಂಬಲಾರ್ದರಾದ್ರೂ ಕೇಳ್ರಿ, ಯೇಸು ಏನ್ ಹೇಳ್ತಾರೆ ಜನ? ಅನ್ಯ ಲೋಕರಿಗಿರೋರು ಪ್ರೀತಿ ಸ್ವರೂಪಿ ಅಂತಾರೆ. ಜೀಸಸ್ ಪ್ರೀತಿ ಸ್ವರೂಪಿ ಅಂತಾರೆ. ಯಾಕೆ? ಆತನ ಸಮಾಧಾನದ ಪ್ರಭು. ಯೇಸು ಪ್ರಭಾತ 9:6 ಹೇಳ್ತದೆ, ಆತನು ಸಮಾಧಾನದ ಪ್ರಭು. ಸಮಾಧಾನ ಯೇಸುವಿನ ಹತ್ರ ಮಾತ್ರ ಇದೆ. ಸಮಾಧಾನ ಯೇಸುವಿನ ಬಳಿಯಲ್ಲಿ ಮಾತ್ರ ಇದೆ. ಸಮಾಧಾನ ಹುಡುಕುವವರೇ ಎಲ್ಲಿ ಹೋಗಬೇಡಿ, ಯೇಸುವಿನ ಬಳಿಗೆ ಬನ್ನಿ. ನನ್ನಲ್ಲಿರುವ ಸಮಾಧಾನ ನಿಮಗೆ ಕೊಡ್ತಾನ. ನೀವು ಅಲ್ಲಿ ಇಲ್ಲಿ ಯಾಕೆ ಅಲ್ಲಾಡ್ತೀರಿ? ನೀವು ಅಲ್ಲಿ ಇಲ್ಲಿ ಯಾಕೆ ತಿರುಗಾಡ್ತೀರಿ? ಯೇಸು ಪ್ರವಾದ 55 ಹೇಳ್ತದೆ, ಆಹಾರವಲ್ಲದಕ್ಕೆ ನಿಮ್ಮ ಹಣವನ್ನ ಯಾಕೆ ಖರ್ಚು ಮಾಡ್ತೀರಿ? ಸಮಾಧಾನನೇ ಸಿಗಲ್ಲ. ಸಮಾಧಾನಕ್ಕಾಗಿ ಹಣ ಯಾಕೆ ಖರ್ಚು ಮಾಡ್ತೀರಿ? ಉಚಿತವಾಗಿ ಬರ್ರಿ, ನನ್ನ ಹತ್ರ ನಿಮಗೆ ಸಮಾಧಾನ ಕೊಡ್ತಾನೆ. ಯೇಸು ಬಂದದ್ದು ಏನಕ್ಕೆ? ಸಮಾಧಾನ ಕೊಡ್ತಾರೆ. ಯೇಸು ಏನಕ್ಕಾಗಿ? ಪ್ರಾಣ ಕೊಡೋದಕ್ಕಾಗಿ, ರಕ್ತ ಕೊಡೋದಕ್ಕಾಗಿ. ಯೇಸು ನಿತ್ಯ ಜೀವ ಕೊಡೋದಕ್ಕೆ ಬಂದ. ಪಾಪಗಳನ್ನು ಪರಿಹಾರ ಮಾಡೋದಕ್ಕೆ ಬಂದ. ಶಾಂತಿ ಕೊಡೋದಕ್ಕಾಗಿ ಬಂದ. ಕ್ರೈಸ್ತಲ ಹಲ್ಲೆಲೂಯಾ. ಜೋರಗಳ ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರೈಸ್ತಲ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯವನ್ನು ಕಾಣಲಾರನು. ಇದೇ ಮನಸ್ಸು ಒಟ್ಟು 3 ದಿನ ಒಬ್ಬ ದೊಡ್ಡ ಪಂಡಿತ ಬರ್ತಾನೆ. ಅಯ್ಯ, ನಿತ್ಯ ಜೀವ ಪಡಿಬೇಕಂತ ಆಸೆ ಇದೆ, ಆದ್ರೆ ಮತ್ತೆ ಹೊಸದಾಗಿ ಹುಟ್ಟಂತ ನೀನು ಹೇಳ್ತಿ. ಇಷ್ಟು ದೊಡ್ಡ ವ್ಯಕ್ತಿ ನಾನು, ಮತ್ತೆ ತಾಯಿ ಗರ್ಭದಲ್ಲಿ ಹೋಗಿ ಹುಟ್ಟಕ್ಕಾಗತ್ತಾ? ಏ ತಮ್ಮ, ನಿನ್ಗೆಲ್ಲ ಗೊತ್ತಲ್ಲಪ್ಪ. ಹುಟ್ಟೋದು ಅಂದ್ರೆ ಮತ್ತೆ ತಾಯಿ ಹೊಟ್ಟೆ ಹೋಗಿ ಹುಟ್ಟೋದಲ್ಲ. ಮಾರು ಮನಸ್ಸು, ಹೊಸ ಮನಸ್ಸು. ಏನ್ ಮನಸ್ಸು? ಹೊಸ ಮನಸ್ಸು. ಹೊಸ ಮನಸ್ಸು. ಕರ್ತನಲ್ಲಿ ನೂತನ ಆಗ್ಬೇಕು, ದೇವರಲ್ಲಿ ನೂತನ ಆಗ್ಬೇಕು. ಯಾಕೆ ನಾನು ಈ ಮಾತು ಹೇಳಿದೆ?
ಇವತ್ತು ಅನೇಕರು ಹುಡುಕ್ತಾ ಇದ್ದಾರೆ, ಹೆಂಗೆ ಮುಕ್ತಿ ಪಡೆಯೋದು, ಹೆಂಗೆ ಸ್ವರ್ಗಕ್ಕೆ ಹೋಗೋದು, ಹೆಂಗೆ ನಮ್ಮ ಪಾಪಗಳ ಪರಿಹಾರ ಹೆಂಗೆ. ಪ್ರತಿ ಕ್ಷಣ ಮನುಷ್ಯರು ಇದನ್ನೇ ಯೋಚನೆ ಮಾಡ್ತಾನೆ, ನಮ್ಮ ಪಾಪ ಪರಿಹಾರ ಹೆಂಗೆ ಸಾಧ್ಯ, ನಾನು ಸ್ವರ್ಗಕ್ಕೆ ಹೋಗೋದು ಹೆಂಗೆ ಸಾಧ್ಯ. ಯಾರನ್ನ ಕೇಳಿ, ಯಾಕಪ್ಪ ದಾನ ಧರ್ಮ ಮಾಡ್ತೀಯಾ, ಪುಣ್ಯ ಬರ್ತತ್ರಿ, ಸ್ವರ್ಗಕ್ಕೆ ಹೋಗ್ತೀವ್ರಿ, ಹಂಗೊಂದು ನಂಬಿಕೆ. ಅನ್ನ ಕೊಟ್ರೆ ಊಟ ಕೊಟ್ಟರೆ ಸ್ವರ್ಗಕ್ಕೆ ಹೋಗ್ತಂತ. ಇನ್ನು ಕೆಲವು ಮದುವೆಗಳು ಮಾಡ್ತಾರೆ, ಇನ್ನು ಕೆಲವರು ದಾನ ಧರ್ಮಗಳನ್ನ ಮಾಡ್ತಾರೆ. ಅವ್ರ ಎಲ್ಲಾ ಪ್ರಯತ್ನಗಳೇನು ಸ್ವರ್ಗಕ್ಕೆ ಹೋಗ್ಬೇಕು. ಆದ್ರೆ ಯೇಸು ಏನಂತ ಹೇಳ್ತಾನೆ, ಯಾವನಾದ್ರೂ ಸ್ವರ್ಗಕ್ಕೆ ಬರ್ಬೇಕಂದ್ರೆ ನನ್ನ ಮುಖಾಂತರನೇ ಬರ್ಬೇಕು. ಯೇಸು ಏನ್ ಹೇಳ್ತಾನೆ, ಯಾವನಾದ್ರೂ ಸ್ವರ್ಗಕ್ಕೆ ಬರ್ಬೇಕಂದ್ರೆ ಯಾರ ಮುಖಾಂತರ ಬರ್ಬೇಕು? ಥ್ರೂ ಮೀ, ನಾ ದ್ವಾರ, ನಾ ತರುಣ, ನನ್ನ ಮುಖಾಂತರನೇ. ದಾನ ಧರ್ಮ ಮಾಡಿದ್ರೆ ಬರಲ್ಲ, ನೀನು ಏನೇ ಕೆಲಸ ಮಾಡಿದ್ರೆ ಬರಂಗಿಲ್ಲ. ಅದಕ್ಕೆ ಒಂದೇ ಪರಲೋಕಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಿನಗೆ ಒಂದೇ ಮಾರ್ಗ, ನಿನ್ನ ಪಾಪಗಳು ಪರಿಹಾರ ಆಗಬೇಕು. ನಿನ್ನ ಪಾಪಗಳು ಪರಿಹಾರ ಆಗಬೇಕು. ಪೇತ್ರನ ಪುಸ್ತಕದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತಕ್ಕಂಥ. ಯೇಸುವಿನ ರಕ್ತ ಅರ್ಥ ಆಯ್ತಾ? ಯೇಸುವಿನ ರಕ್ತ ಏನ್ ಮಾಡ್ತದಂತ? ಒಂದಲ್ಲ ಎರಡಲ್ಲ, ಸಕಲ ವಿಧವಾದ ಪಾಪಗಳನ್ನು, ಸಕಲ ವಿಧವಾದ ಪಾಪಗಳನ್ನು, ಸಕಲ ವಿಧವಾದ ಪಾಪಗಳನ್ನು ಯೇಸುವಿನ ರಕ್ತ ಏನ್ ಮಾಡ್ತದಂತ? ಶುದ್ಧೀಕರಿಸ್ತದೆ. ಅಂದ್ರೆ ಯೇಸು ಯಾಕೆ ಪ್ರಾಣ ಕೊಟ್ಟ, ಯಾಕೆ ಶಿಲುಬೆ ಮೇಲೆ ಹೋದಂದ್ರೆ ನಿನ್ನ ಮೇಲಿರುವಂತ ಅಗಾಧವಾದ ಪಾಪ, ಆ ಪಾಪದಿಂದ ನೀನು ನಿರ್ಮೂಲ ಹೊಂದುತ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಹುಟ್ಟಿನ ಮಕ್ಕಳು ಬದುಕ್ತಾ ಇಲ್ಲ, ಹುಟ್ಟಿನ ಮಕ್ಕಳು ಅಂಗ ಬಿಟ್ಟಿದ್ರು, ಹುಟ್ಟಿನ ಮಕ್ಕಳು ಮೂಕರು ಕಿವುಡು ಕುಂಟ್ರಾಗಿ ಹುಟ್ಟುತ್ತಾರೆ. ಯಾಕೆ? ಶಾಪ. ಶಾಪ ಎಲ್ಲಿಂದ ಬಂತು? ಪಾಪ. ಆ ಪಾಪ ಎಲ್ಲಿಂದ? ತಾತರ ಕಾಲದಿಂದಲೂ, ತಂದೆ ತಾಯಿ ಕಡೆಯಿಂದಲೂ, ನಿನ್ನ ಕಡೆಯಿಂದಲೂ ಆಗಿರುವಂತ ಎಲ್ಲಾ ಪಾಪಗಳು ಶಾಪಗಳಾಗಿ ಮಾಡಿಕೊಟ್ಟು ಕುಟುಂಬ ಉದ್ಧಾರ ಆಗ್ತಾ ಇಲ್ಲ. ಆ ಪಾಪ ಪರಿಹಾರ ಆದ್ರೆ ಶಾಪ ಹೋಗುತ್ತೆ. ಪಾಪ ಪರಿಹಾರಕ್ಕೂ ಒಂದೇ ರಕ್ತಧಾರಿ ಆಗ್ಬೇಕು. ಆ ರಕ್ತ ಯಾವುದು? ಪರಿಶುದ್ಧವಾದ ರಕ್ತ. ಯಾರ ರಕ್ತ? ಯೇಸುವಿನ ರಕ್ತ. ನೀನು ಯೇಸುವಿನ ನಂಬಿದ್ರೆ ನಿನ್ಗೆ ಏನ್ ಗೊತ್ತಾ? ಬೆನಿಫಿಟ್ ಏನು, ಲಾಭ ಏನು? ನೀನು ಹುಡುಕುವಂತ ಪರಿಹಾರ ಇತ್ತಲ್ಲ, ಯಾವ ಪರಿಹಾರ? ಪಾಪದ ಪರಿಹಾರ, ಪರಲೋಕಕ್ಕೆ ಹೋದ ಪರಿಹಾರ ಬೇಕಿತ್ತಲ್ಲ, ಅದು ಯೇಸುವಿನಲ್ಲಿ ಮಾತ್ರ ಇದೆ. ಅದು ಯೇಸುವಿನಲ್ಲಿ ಮಾತ್ರ ಇದೆ. ಅದು ಯೇಸುವಿನಲ್ಲಿ ಮಾತ್ರ ಇದೆ ಸ್ನೇಹಿತರೆ, ಅದು ಯೇಸುವಿನಲ್ಲಿ ಮಾತ್ರ ಇದೆ. ಏನು? ಪಾಪ ಪರಿಹಾರ. ಯೇಸು ಯಾಕೆ ಬಂದ? ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ಪರಲೋಕಕ್ಕೆ. ಅದಕ್ಕೆ ಜನ ಹುಡುಕ್ತದರೆ, ನಮ್ಗೆ ಎಲ್ಲಪ್ಪ 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 ಇದಕ್ಕೆ ಸಹಾಯ, ಎಲ್ಲಪ್ಪ ನಮಗೆ ಮಾರ್ಗ, ಇದಕ್ಕೆ ಏನಪ್ಪ ದಾರಿ? ಅದಕ್ಕೆ ಯಾವನ್ 14ನೇ ಬರುತ್ತೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಹಲ್ಲೆಲೂಯಾ, ಜೋರಿಗಳ ಹಲ್ಲೆಲೂಯಾ. ಪರಲೋಕಕ್ಕೆ ಮಾರ್ಗ ಯಾರಪ್ಪ? ಪಾಪಕ್ಕೆ ಮಾರ್ಗ ಯಾರಪ್ಪ? ಪರಿಹಾರಕ್ಕೆ, ಪಾಪ ಪರಿಹಾರಕ್ಕೆ ಮಾರ್ಗ ಯಾರಪ್ಪ? ಹಲೋ, ಶಾಂತಿಗೆ ಮಾರ್ಗ ಯಾರಪ್ಪ? ನಿತ್ಯ ಜೀವಕ್ಕೆ ಮಾರ್ಗ ಯಾರಪ್ಪ? ಯೇಸು. ಯೇಸು ಪಿಲಿಪಿರಿ ಬರಬೇಕಾದ್ರೆ ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ ಯಾವ ನಾಮ? ಯೇಸು ನಾಮ. ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ ಯಾವ ನಾಮ? ಹಲ್ಲೆಲೂಯಾ. ಯೇಸುನೇ ಹೇಳಿದರೆ, ನನ್ನ ಹೆಸರಿನಲ್ಲಿ ನೀವು ಏನ್ ಬೇಕಾದ್ರೂ ಬೇಡ್ರಿ, ಸ್ವರ್ಗದಲ್ಲೂ ಆ ಹೆಸರು ಹೇಳಿದ್ರೆ ನಿನಗೆ ಬೇಕಾದ ಸಿಗ್ತದೆ. ಭೂಮಿ ಮೇಲೆ ದೇವಗಳ ಮುಂದೆ, ಮಾಟ ಮಂತ್ರಗಳ ಮುಂದೆ ಹೋಗಿ ಹೇಳು ಯೇಸು ಅಂತ ಹೇಳು, ದೇವಗಳು ತಾವೇ ಬಿಟ್ಟು ಹೋಗ್ತಾರೆ. ಪಾಸ್ಟ್ ಬೇಕಾಗಿಲ್ಲ. ತುಂಬಾ ಜನ ನಂಬಿಕೆ ಏನು, ದೇವ್ ಹೋಯ್ತು ನೋಡು ಪಾಸ್ಟ್ ಹತ್ರ ಕರ್ಕೊಂಡೋದು. ಪಾಸ್ಟ್ ಹತ್ರ ಏನೈತೆ? ನಿನ್ನ ತೆಗಿರೋ ಏಸೆ ನನ್ನ ಹತ್ರ ಇದ್ದಾನೆ, ನನ್ನ ತೆಗಿರೋ ಏಸೆ ನಿನ್ನ ಹತ್ರ ಇದ್ದಾನೆ. ನೀನು ಹೇಳಿದ್ರು ಏಸು ಅಂತ ಹೇಳಿದ್ರೆ ದೇವ ಹೋಗುತ್ತೆ, ನಾನು ಏಸು ಅಂತ ಹೇಳಿದ್ರು ದೇವ ಹೋಗುತ್ತೆ. ನನಗೇನು ಸಪ್ರೇಟ್ ಸರ್ಟಿಫಿಕೇಟ್ ಏನು ಕೊಟ್ಟಿಲ್ಲ. ಪಾಸ್ಟ್ ಪ್ರಾರ್ಥನೆ ಮಾಡಿದ್ರೆ ದೇವ ಹೋಗ್ತದೆ. ಹೊಸತಿ ಪಾಸ್ಟ್ ಮಾಡಿದ್ರೆ ಹೋಗುತ್ತೆ, ಇಲ್ಲ ನೀನು ಮಾಡಿದ್ರೆ ಹೋಗುತ್ತೆ. ಯೇಸು ನಾಮ ಎಲ್ಲಾ ನಾಮಗಳಿಗಿಂತ ಮೇಲಾದ ನಾಮ. ಎಷ್ಟೋ ನಾಮಗಳಿವೆ ಜಗತ್ತಿನಲ್ಲಿ, ಆದ್ರೆ ಎಲ್ಲಾ ನಾಮಗಳಿಗಿಂತ ಯೇಸು ನಾಮ ದೊಡ್ಡ ನಾಮ. ಆ ಯೇಸು ಹೆಸರು ಹೇಳಿದ್ರೆ ಸತ್ತವರು ಬದುಕಿದರು. ಯೇಸುವಿನ ಹೆಸರು ಹೇಳಿದ್ರೆ ಕುಂಟರಿಗೆ ಕಾಲು ಬಂದರು. ಯೇಸುವಿನ ಹೆಸರು ಹೇಳಿದ್ರೆ ಪಾಪಗಳಿಂದಿರೋರು ಪಾಪಗಳನ್ನು ಬಿಟ್ಟು ಹೋದ್ರು. ಯೇಸುವಿನ ಹೆಸರಿನಲ್ಲಿ ಸ್ವಸ್ಥತೆಗಳಾದವು. ಯೇಸುವಿನ ಹೆಸರಿನಲ್ಲಿ ಗುಣ ಆದ್ರು, ಕಾಲು ಬಂದವು, ಕಣ್ಣು ಬಂದವು, ಕಿವಿ ಬಂದವು, ಕೈ ಬಂದವು, ಸಂತಾನಗಳಾದವು, ಅದ್ಭುತಗಳಾದವು.
ಯೇಸುವಿನ ನಾಮ. ಪಾಪ ಪರಿಹಾರಕ್ಕೆ ಒಂದೇ ನಾಮ ಯೇಸು ನಾಮ. ಶಾಂತಿಗೆ ಒಂದೇ ನಾಮ ಯೇಸು ನಾಮ. ಸ್ವರ್ಗಕ್ಕೆ ಹೋಗೋದಕ್ಕೆ ಒಂದೇ ನಾಮ ಯೇಸು ನಾಮ. ದೆವ್ವ ಪೀಡೆ ಪಿಶಾಚಿಗಳಿಗೆ ಬೇಕಾಗಿರುವ ನಾಮ ಯಾವುದು? ಯೇಸು ನಾಮ. ನಿನ್ನ ಜೀವನದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗಿರುವ ನಾಮ ಯಾವುದು? ಯೇಸು ನಾಮ. ಹಲ್ಲೆಲೂಯಾ. ಜೋರಿಗಳ ಹಲ್ಲೆಲೂಯಾ. ಜನ ಯೇಸು ನಾಮ ಉಪಯೋಗಿಸಲ್ಲ, ಸಮಸ್ಯೆಗಳನ್ನೇ ಉಪಯೋಗಿಸ್ತಾರೆ, ಸಮಸ್ಯೆಗಳನ್ನೇ ಮಹಿಮೆ ಪಡಿಸ್ತಾರೆ. ಚರ್ಚಿಗೆ ಯಾಕೆ ಬಂದಿಲ್ಲ? ಸಮಸ್ಯೆಗಳನ್ನು ಮಹಿಮೆ ಪಡಿಸ್ತಾರೆ, ಸಮಸ್ಯೆಗಳನ್ನೇ ಮಹಿಮೆ ಪಡಿಸ್ತಾರೆ, ತೊಂದರೆಗಳನ್ನೇ ಮಹಿಮೆ ಪಡಿಸ್ತಾರೆ, ಯೇಸುವನ್ನೇ ಮಹಿಮೆ ಪಡಿಸಲ್ಲ. ಏನೇ ಆಗಲಿ ನಾನು ಯೇಸುವಿಗಾಗಿ ನಿಲ್ಲುತ್ತೇನಲ್ಲ, ಕಷ್ಟನೋ ಸುಖನೋ ನಾನು ಯೇಸುವಿಗಾಗಿ ನಿಲ್ಲುತ್ತೇನಲ್ಲ. ಕ್ರೈಸ್ತಲ ಜೋರಗಳ ಹಲ್ಲೆಲೂಯಾ. ಜೋರಗಳ ಹಲ್ಲೆಲೂಯಾ. ಕಣ್ಣೀರಿನಾಗಿದೆಯಾ? ದುಃಖದಲ್ಲಿದೆಯಾ? ಯಾವುದೋ ಒಂದು ಅದ್ಭುತಗಳಕ್ಕಾಗಿ ಎದುರು ನೋಡ್ತಾ ಇದೆಯಾ? ಇರೋ ಸ್ಥಳದಲ್ಲಿ ಹೇಳು ಏಸಯ್ಯ ಅಂತ ಹೇಳು. ನನ್ನ ಜೀವನದಲ್ಲಿ ಅದ್ಭುತ ಮಾಡಪ್ಪ ಅಂತ ಹೇಳು. ಫಾಸ್ಟ್ ಬೇಕಾಗಿಲ್ಲ, ನೀನು ಕೂಗು. ಅಡವಿ ಇರಲಿ, ಊರಿರ್ಲಿ, ಮನೆ ಇರಲಿ, ಗಲ್ಲಿ ಇರಲಿ, ವಟಾರ ಇರಲಿ, ಯೇಸುವೇ ಅಂತ ನೀನು ಕೂಗು. ಬರ ಸಿಡಿಲಿನಂತೆ ಅದ್ಭುತಗಳಾಗ್ತದೆ, ತುಫಾನಿನಂತೆ ಅದ್ಭುತಗಳಾಗ್ತದೆ. 27 ವರ್ಷಗಳಲ್ಲಿ ಸೇವೆಯಲ್ಲಿದೆ. ನನ್ನ ಆರಂಭದಲ್ಲಿ ಯೇಸು ನಂಬಿದಾಗ ನಾನು ಹಿಂಗಪ್ಪ ಆಗುತ್ತೆ ನನ್ನ ಜೀವನ. ನನ್ನ ತಾಯಿ ತಂದೆ ಸಹ ನನ್ನ ಬಗ್ಗೆ ಅನುಮಾನ, ನನ್ನ ಮಗ ಏನಾಗ್ತಾರೋ ಏನೋ. ಎಷ್ಟೋ ಸತಿ ನನಗೆ ಅವಮಾನ ಮಾಡಿದ್ದಾರೆ ನಮ್ಮೂರ ಜನ. ಏನೋ ಯೇಸುನಂತ ನಂಬೇನ, ಏನೋ ಆಗ್ಯಾನಪ್ಪ, ಇನ್ನೇನೋ ಆಗ್ಯಾನ. ಯಾರು ಏನೇ ಅಂದ್ರು ನನ್ನ ಮನಸ್ಸು ಮಾತ್ರ ಬದಲಾಗಲಿಲ್ಲ. ನಾನು ಯೇಸುನಲ್ಲಿ ಸ್ಥಿರಪಡಿಸಿದೆ. ಇವತ್ತು ನಾನು ಏನಾಗಿದ್ದೋ ದೇವ್ರ ಕೃಪೆ. ನಾನೇನು ಬಿಸಿಲು ಕೆಲಸಕ್ಕೆ ಹೋಗಲಿಲ್ಲ, ನನಗೆ ಯಾವುದು ಸಂಬಳ ಬರೋಲ್ಲ, ನನಗೆ ಯಾರು ಸಂಬಳ ಇಲ್ಲ, ಸಿಂಬಳ ಯಾವ್ದು. ಇದೊಂದೇ ನೋಡೋದು ಅದಕ್ಕೆ ತಿರ್ಗೈತಿ 27 ವರ್ಷ. ಇದೊಂದೇ ಪ್ರಾಣ ಹೋದ್ರು ಪ್ರಾಣ ಇದ್ರು ಇದೊಂದು ಬಿಗಿಗೆ ಇಟ್ಕೊಂಡಿ ನಾನು. ಚರ್ಚಿನ ಬಿಗಿಗೆ ಇಟ್ಕೊಂಡಿಲ್ಲ, ಬಿಲ್ಡಿಂಗ್ ಬಿಗಿಗೆ ಇಟ್ಕೊಂಡಿಲ್ಲ, ಕಾರಿನ ಬಿಗಿಗೆ ಇಟ್ಕೊಂಡಿಲ್ಲ, ಬೈಬಲ್ ಬಿಗಿ. ಯಾಕಂದ್ರೆ ಈ ಬೈಬಲ್ ನನ್ನ ಜೊತೆಗಿದ್ರೆ ಉಳಿದವೆಲ್ಲರೂ ನನ್ನಿಂದ ಬರ್ತಾರೆ. ಈ ಬೈಬಲಿಗೆ ಅಷ್ಟು ಶಕ್ತಿ ಐತಿ. ಕಾರಣ ಹೇಳ್ಕೊಂಬರ್ತದೆ, ದುಡ್ಡನ್ನ ಹೇಳ್ಕೊಂಬರ್ತದೆ, ಬಂಗಾರನ ಹೇಳ್ಕೊಂಬರ್ತದೆ, ಬೆಳ್ಳಿನ ಹೇಳ್ಕೊಂಬರ್ತದೆ, ಅಡವು ಆಸ್ತಿಗಳೆಲ್ಲ ಹೇಳ್ಕೊಂಡ್ಬಿಟ್ಟು ಈ ಬೈಬಲ್ ಒಂದು ಬಿಗಿಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಡು ನಿನ್ನ ಜೀವನದಾಗ ನೀನು ಹಿಂದೆ ತಿರುಗಿ ನೋಡು, ನಿನಗೆ ಗೊತ್ತಾಗಲ್ಲ ಅಷ್ಟಾಗಿತ್ತು. ನಮ್ಮೂರ ಏನಂತಾರೆ, ಈಗೇನಂತ ಗೊತ್ತು ಮೊದಲೇನಂದ್ರು, ಮನುಷ್ಯ ಏನು ಹೋಗ್ಬಿಟ್ಟೆ ಆ ಕಡೆ ಯಾವುದೋ ದೇಶಕ್ಕೆ ಹೋಗ್ಬಿಟ್ಟೆ ಅಂತಾರೆ. ನಮ್ಮ ಚಳಕೇರಿ ಗಡ್ಗೋದು ಯಾವುದೋ ದೇಶಕ್ಕೆ ಹೋಗ್ಬಿಟ್ಟೆ ಬಂದ ಕಾಣಾರ್ದಂಗೆ ಹೋಗ್ಬಿಟ್ಟೆ ಅಂತಾರೆ. ಅಲ್ಲಿ ಹೆಂಗೆ ಆಗ್ತೀಯೋ ಏನೋ. ಈಗೇನಂತಾರೆ, ಭಾಳ ಚೆನ್ನಾಗಿದ್ದಾನಂತಪ್ಪ ಆ ಮಲ್ಲೇಶ. ಅದೇನು ಯೇಸು ಅಂದ್ಕೊಂಡು ನಾವೇನು ಆಗ್ತಾವ ಅಂದ್ಕೊಂಡ್ಬಿಟ್ಟಿವಿ. ನಾವು ನಂಬಿಕೆ ಹೇಳೋದಕ್ಕಿಂತ ನಾನು ಕೇಳ್ತಾರೆ ಇಷ್ಟು ಸಂಬಳ ಬದುತ್ತೀನಿ ಅಂತ. ನನಗೆ ಯಾಕೆ ಸಂಬಳ? ನನ್ನ ಸಂಬಳ ಎಲ್ಲ ಯಾವುದು? ಇದು ಚರ್ಚಿಗೆ ತರ ಕೆಲವರು ಮೇಷ್ಟ್ರ ಥರ ಬರ್ತಾರೆ.